ಬೆಂಗಳೂರಿನಲ್ಲಿ ಹೊತ್ತಿ ಉರಿದಿರುವಂತದ್ದು ಮಿನಿ ಖಾಸಗಿ ಬಸ್ ಚಂದ್ರ ಲೇಔಟ್ ಬಿಎಂಟಿಸಿ ಡಿಪೋ ಬಳಿ ಈ ಘಟನೆ ನಡೆದಿದೆ. ನಿಂತಿದ್ದ ಖಾಸಗಿ ಬಸ್ ಹೊತ್ತಿ ಉರಿದು ಭಸ್ಮ ಆಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಪ್ರೈವೇಟ್ ಮಿನಿ ಬಸ್ ಚಂದ್ರ ಲೇಔಟ್ ಬಿಎಂಟಿಸಿ ಡಿಪೋ ಬಳಿ ನಡೆದಿರುವಂತಹ ಘಟನೆ. ನಿಂತಿದ್ದಂತ ಖಾಸಗಿ ಬಸ್ ಅದು ಹೊತ್ತುರಿದಿರೋದು. ಬಸ್ನಲ್ಲಿ ಪ್ರಯಾಣಿಕರು ಇರಲಿಲ್ಲ. ಬಸ್ ನಿಲ್ದಾಣದ ಬಳಿ ನಿಲ್ಲಿಸಿದ್ದಂತ ಬಸ್ ಭಸ್ಮವಾಗಿದೆ. ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸರ್ಕಸ್ ಮಾಡಿದ್ರಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಬೆಂಕಿಯನ್ನ ನಂದಿಸಲಾಯ್ತಾ? ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೀತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ? ಇದುವರೆಗೂ ಕೂಡ ಹೇಗೆ ಬೆಂಕಿ ಹೊತ್ಕೊಂಡಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬೆಳಗ್ಗೆ ಸುಮಾರು 10 ಗಂಟೆ 20 ನಿಮಿಷದ ಹೊತ್ತಿಗೆ ಆಗಿರುವಂತಹ ಘಟನೆ ಇದು. ಅಂದ್ರೆ ಚಲಿಸ್ತಾ ಇದ್ದಂತಹ ಮಿನಿ ಬಸ್ ದಿಢೀರ್ ಅಂತ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಚಾಲಕ ಆ ಬಸ್ಸನ್ನ ಸೈಡ್ಗೆ ಹಾಕಿ ಇಳಿದು ಹೋಗ್ತಾನೆ. ಇದ್ದಕ್ಕಿದ್ದಂತೆ ಇಡೀ ಬಸ್ಸಿಗೆ ಬೆಂಕಿ ಆವರಿಸ್ಕೊಳ್ಳುತ್ತೆ. ಅಲ್ಲೇ ಇದ್ದಂತಹ ಸ್ಥಳೀಯರೆಂದು ಕೂಡ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಡ್ತಾರೆ. ಅವರು ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸುವಂತಹ ಕೆಲಸ ಮಾಡ್ತಾರೆ. ಚಂದ್ರ ಲೇಔಟ್ನ ಬಿಎಂಟಿಸಿ ಡಿಪೋನ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಖಾಸಗಿ ಬಸ್ಗಳಿಗೆ ಅಥವಾ ಮಿನಿ ಬಸ್ಗಳಿಗೆ ಇವೆಲ್ಲದರಲ್ಲೂ ಕೂಡ ಬೆಂಕಿ ಹೊತ್ಕೊಳ್ಳುವಂತದ್ದು ಅಥವಾ ಈ ಬಸ್ಗಳಿಂದ ಆಗ್ತಾ ಇರುವಂತಹ ಅವಘಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾರಿಗೆ ಇಲಾಖೆ ಎಷ್ಟೇ ರೂಲ್ಸ್ ಗಳನ್ನ ಹೇರಿಕೆ ಮಾಡಿದ್ರು ಕೂಡ ಆ ನಿಯಮವನ್ನ ಪಾಲನೆ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಬಸ್ಗಳು ವಿಫಲ ಆಗ್ತಾ ಇದೆ. ಆ ಬಸ್ನ ಮಾಲೀಕರು ನಿರ್ವಾಹಕರು ಸರಿಯಾಗಿ ಮೇಂಟೈನ್ ಮಾಡದೇ ಇರುವಂತಹ ಕಾರಣದಿಂದ ಈ ರೀತಿಯ ಅವಘಡಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಅಂದ್ರೆ ಈ ಮಿನಿ ಬಸ್ಗೆ ಬೆಂಕಿ ಹೊತ್ಕೊಂಡಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಸಾಕಷ್ಟು ವೆಹಿಕಲ್ಸ್ ಕೂಡ ಓಡಾಟವನ್ನ ನಡೆಸ್ತಾ ಇತ್ತು. ಒಂದೊಮ್ಮೆ ಅಲ್ಲೇನಾದ್ರೂ ಬೇರೆಯವ್ರಿಗೇನಾದ್ರೂ ಮತ್ತೆ ಸಮಸ್ಯೆ ಆಗಿದ್ರೆ ಅದು ಅನಾಹುತ ದೊಡ್ಡದಾಗ್ತಾ ಇತ್ತು. ಬಟ್ ಕೂದಲೇ ಅಂತರದಲ್ಲೇ ಇವಾಗ ಉಳಿದ ವೆಹಿಕಲ್ ಸವಾರರು ಕೂಡ ಬಚಾವಾಗಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.